ನಾದ ಪ್ರಪಂಚದ ಮೇರು ಕಲಾವಿದ ಖಲೀಫಾ ಉಸ್ತಾದ್ ಜಾಕೀರ್ ಹುಸೇನ್ ಅವರಿಗೆ ಶಿಷ್ಯರಿಂದ ಅಭಿಮಾನಿಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿಯ ಲಯವಂದನಾ ಕಾರ್ಯಕ್ರಮ ನಗರದ ಟಿಆರ್ಸಿ ಸಭಾಂಗಣದಲ್ಲಿ ರವಿವಾರ ಅರ್ಥಪೂರ್ಣವಾಗಿ ಜರುಗಿತು. ಒಬ್ಬ ವಿಶ್ವಕಂಡ ಅದ್ಭುತ ತಬಲಾ ವಾದಕ, ತಬಲಾ ಮಾಂತ್ರಿಕ, ಮಾರ್ಚ್ 9ನೇ ತಾರೀಕು 1951ನೇ ಇಸ್ವಿಯಲ್ಲಿ ಕಲ್ಗುಂಡಿಕೊಪ್ಪ ಫೌಂಡೇಶನ್ ರಾಜದೀಪ ಟ್ರಸ್ಟ್ನಿಂದ ಜಂಟಿಯಾಗಿ ಹಮ್ಮಿಕೊಂಡ ಕಾರ್ಯಕ್ರಮದ ಆರಂಭದಲ್ಲಿ ವಿ ಶೇಷಾದ್ರಿ ಅಯ್ಯಂಗಾರ್ ಅವರ ಸಂಯೋಜನೆಯಲ್ಲಿ ಜಿಲ್ಲೆಯ ತಬಲಾ ವಾದಕರಿಂದ ಲಯಸರ್ಗ ನಡೆಯಿತು. ತಬಲಾ ವಾದನದಲ್ಲಿ ಕಾಗೇರಿ ನಾಗಪತಿ ಹೆಗಡೆ, ವಾಜುಗಾರ್ ಅನಂತ್ ಹೆಗಡೆ, ಶೇಷಾದ್ರಿ ಅಯ್ಯಂಗಾರ್, ಮಂಜುನಾಥ್ ಹೆಗಡೆ, ಗುರುರಾಜ್ ಹೆಗಡೆ ಆಡುಕಳ, ಅಕ್ಷಯ್ ಭಟ್, ದಿನೇಶ್ ನಾಯ್ಕ್, ಡಾ ಸಚಿನ್ ಪಂಡಿತ್, ಸುಬ್ರಹ್ಮಣ್ಯ ಶಾಸ್ತ್ರಿ, ವಿನಾಯಕ್ ಸಾಗರ್, ಮನೋಜ್ ಶೇಟ್ ಇತರ ಕಲಾವಿದರು ಭಾಗವಹಿಸಿದರು. ನುಡಿನಮನದ ಜೊತೆಗೆ ಜಾಕೀರ್ ಹುಸೇನ್ ಅವರ ಬದುಕಿನ ಆಯ್ದ ದೃಶ್ಯಾವಳಿ ಪ್ರದರ್ಶನ ನಡೆಸಲಾಯಿತು. ಬಳಿಕ ಅರೆ ಹುಜೂರ್ ವಾಹ ತಾಜ್ ಬೋಲಿಯೋ ಖ್ಯಾತಿಯ ಆದಿತ್ಯ ಕಲ್ಯಾಣ್ಪುರ್ ಅವರಿಂದ ತಬಲಾ ಸೋಲೋ ಕೂಡ ಪ್ರೇಕ್ಷಕರನ್ನು ಭಾವಲೋಕದಲ್ಲಿ ತೇಲಿಸಿತು. ಜಾಕೀರ್ ಅವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾದ ಕಲ್ಯಾಣ್ಪುರ್ ಅವರಿಂದ ಲಯವಂದನಕ್ಕೆ ಲೆಹರಾದಲ್ಲಿ ಅಜಯ್ ವರ್ಗಾಸರ ಸಹಕಾರ ನೀಡಿದರು. ನಂತರದೊಳಗೆ ಲಯ ಸರ್ಗ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಬಹುಶಃ ನಮ್ಮ ಭಾಗದೊಳಗೆ ಸಂಗೀತ ಲೋಕದಲ್ಲಿ ಇದು ಮೊದಲನೇ ಬಾರಿಗೆ ಅಂತ ನಾನು ಅಂದ್ಕೊಂಡು, ಅವರ ಶಿಷ್ಯಂದರು ಏಕಕಾಲಕ್ಕೆ ತಬಲಾವನ್ನು ನುಡಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ಈ ವೇಳೆ ಜಾಕೀರ್ ಹುಸೇನ್ ಅವರ ಶಿಷ್ಯ ಲಕ್ಷ್ಮೀಶ್ ರಾವ್ ಕಲ್ಗುಂಡಿಕೊಪ್ಪ, ರಾಜ್ದೀಪ್ ಅಧ್ಯಕ್ಷ ದೀಪಕ್ ದೊಡ್ಡೂರು, ರಾಮಕೃಷ್ಣ ಹೆಗಡೆ ಕಡವೆ, ಸದಾನಂದ್ ಭಟ್ ನಿಡಗೋಡ, ಫಯಾಜ್ ಖಾನ್, ಶಂಭು ಭಟ್ ಕಡ್ತೋಕ, ಶ್ರೀಪಾದ್ ಸೋಮನಮನೆ, ಜಯರಾಮ್ ಹೆಗಡೆ, ಎಂಪಿ ಹೆಗಡೆ ಪಡಿಗೇರೆ, ಸುರೇಶ್ ಚಂದ್ರ ಕೇಶಿನ್ಮನೆ, ಶಂಕರ್ ಭಾಗವತ್, ರಮಾನಂದ್ ಐನಕೈ, ಗಿರಿಧರ್ ಕಬ್ನಳ್ಳಿ, ಜೇಮ್ಸ್ ವಾಜ್ ಇತರರು ಇದ್ದರು. ಚೈತ್ರಾ ರಾವ್ ಕಲ್ಗುಂಡಿಕೊಪ್ಪ ಜಾಕೀರ್ ಅವರ ಬಗ್ಗೆ ವಿಶೇಷ ದೃಶ್ಯ ಸಂಯೋಜಿಸಿ ಪ್ರಸ್ತುತಗೊಳಿಸಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.